ಗುರುಪೌರ್ಣಿಮೆಯ ಪ್ರಯುಕ್ತ ಮಾಜಿ ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡರವರು ಪಟ್ಟನಾಯಕನಹಳ್ಳಿ ಮಠದ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ನಂತರ ಶಿರಾನಗರದ ಸರಸ್ವತಿ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಧ್ಯಾನ ಮಂದಿರ ಹಾಗೂ ನಗರದ ಶ್ರೀ ಸತ್ಯ ಸಾಯಿ ಧ್ಯಾನ ಮಂದಿರಕ್ಕೆ ಭೇಟಿ ನೀಡಿ ಸಾಯಿಬಾಬಾರವರ ಆಶೀರ್ವಾದ ಪಡೆದರು. ನಂತರ ಮಾತನಾಡಿದ ಡಾಕ್ಟರ್ ರಾಜೇಶ್ ಗೌಡ, ಗುರು ಪೌರ್ಣಿಮೆ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಜ್ಞಾನ, ಸಂಸ್ಕಾರ, ಮೌಲ್ಯಗಳು ಹಾಗೂ ಕೃತಜ್ಞತೆಯ ಹಬ್ಬವಾಗಿದೆ ಎಂದು ಹೇಳಿದರು. ಭಾರತದ ಸಂಸ್ಕೃತಿಯು ಸಾವಿರಾರು ವರ್ಷಗಳಿಂದ ಗುರು ಶಿಷ್ಯ ಪರಂಪರೆಯ ಮೇಲೆ ಬೆಳೆದು ಬಂದಿದ್ದು, ಗುರುಗಳು ಸಮಾಜಕ್ಕೆ ಜ್ಞಾನವಷ್ಟೇ ಅಲ್ಲದೆ ಉತ್ತಮ ವ್ಯಕ್ತಿತ್ವ ಮತ್ತು ಮೌಲ್ಯಯುತ ಜೀವನವನ್ನು ರೂಪಿಸುವ ಮಹತ್ತರ ಕಾರ್ಯವನ್ನು ನಿರಂತರವಾಗಿ ನಿರ್ವಹಿಸಿದ್ದಾರೆ ಎಂದು ತಿಳಿಸಿದರು. ಮಹರ್ಷಿ ವೇದವ್ಯಾಸರು ಭಾರತೀಯ ಜ್ಞಾನ ಪರಂಪರೆಯ ಮಹಾನ್ ದಾರಿದೀಪವಾಗಿದ್ದು, ಅವರ ಸ್ಮರಣಾರ್ಥ ಆಚರಿಸುವ ಗುರುಪೂರ್ಣಿಮೆ ನಮಗೆ ಜ್ಞಾನ, ಸೇವೆ ಮತ್ತು ಸಂಸ್ಕಾರದ ಮಹತ್ವವನ್ನು ನೆನಪಿಸುತ್ತದೆ. ಇಂದಿಗೆ ಯುವಜನತೆ ಆಧುನಿಕ ಶಿಕ್ಷಣದ ಜೊತೆಗೆ ನೈತಿಕತೆ, ಶಿಸ್ತು, ಕರುಣೆ ಮತ್ತು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು. ತಾಯಿ, ತಂದೆ, ಶಿಕ್ಷಕರು ಹಾಗೂ ಆಧ್ಯಾತ್ಮಿಕ ಗುರುಗಳಿಗೆ ಗೌರವ ಸಲ್ಲಿಸುವುದು ಭಾರತೀಯ ಸಂಸ್ಕೃತಿಯ ಮೂಲ ತತ್ವವಾಗಿದ್ದು, ಗುರುಗಳ ಆಶೀರ್ವಾದವೇ ಜೀವನದ ಯಶಸ್ಸಿನ ಭದ್ರ ಅಡಿಪಾಯವಾಗಿದೆ ಎಂದು ಡಾಕ್ಟರ್ ರಾಜೇಶ್ ಗೌಡರವರು ಅಭಿಪ್ರಾಯಪಟ್ಟರು.